ಕೆಲವೊಂದು ಸತಿ ನನ್ನ ಡೇ ತುಂಬ ಲೇಟಾಗಿ ಶುರುವಾಗುತ್ತೆ, ಹಾಗೆ ತುಂಬ ಲೇಟಾಗೂ ಎಂಡ್ ಆಗುತ್ತೆ. ಸೊ ಯೂಶ್ವಲಾಗಿ ನಾನು ಆಫೀಸ್ಗೆ ಹೋಗೋ ಟೈಮಿಂಗ್ಸ್ ಬಂದು 10 to 10:30, 11ಗೆ ರೆಡಿಯಾಗಿ ಆಫೀಸ್ಗೆ ಹೋಗ್ತೀನಿ. ಸೊ ಆಫೀಸ್ಗೆ ಹೋಗ್ತಾನೆ ಇವತ್ತೇನೂ ಮಾಡಿರಲಿಲ್ಲ, ಆಫೀಸ್ ಕೆಳಗಡೆ ಜ್ಯೂಸ್ ಕುಡ್ಕೊಳ್ತಾ ಹಾಗೆ ಆಫೀಸ್ ಹತ್ರ ಹೋಗ್ತಾ ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಅವ್ನು ನನಗೆ ಒಂದು ಹಾಯ್ ಹೇಳಿ ಆಮೇಲೆ ಆಫೀಸಲ್ಲಿ ಎಲ್ಲ ಕಡೆ ವಿಸಿಟ್ ಆಗ್ತೆ. ಕ್ಲಾಸಸ್ ಹೇಗೆ ನಡೀತಾ ಇದೆ, ಯಾರ್ಯಾರು ಏನೇನು ಓದ್ತಾ ಇದ್ದಾರೆ, ಏನೇನು ವರ್ಕ್ ನಡೀತಾ ಇದೆ, ಪ್ರತಿಯೊಂದು ಚೆಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಶೆಡ್ಯೂಲ್ನ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು, ಒಂದು ಮೀಟಿಂಗ್ ಇತ್ತು. ಸೊ ಆ ಮೀಟಿಂಗಿಗೋಸ್ಕರ ಮತ್ತೆ ಎಲ್ಲನೂ ವಿಸಿಟ್ ಮಾಡಿಕೊಂಡು ಎಲ್ಲರಿಗೂ ಎಲ್ಲ ಕೆಲಸ ಅಲಾಟ್ ಮಾಡಿಬಿಟ್ಟು ನಾನು ಬ್ಯಾಂಗ್ಳೂರ್ಗೆ ಹೊರಟೆ. ಯೂಶ್ವಲಿ ಇವತ್ತು ತುಂಬ ಹುಷಾರಿರಲಿಲ್ಲ, ಸೊ ಹಾಗಂತ ಐಗಿರಿ ಕೆಫೆಯಲ್ಲಿ ರೈಟಾಗಿ ರಸಮ್ ರೈಸ್ ತಿನ್ಕೊಳ್ತು ಬ್ಯಾಂಗ್ಳೂರ್ಗೆ ಹೊರಟೆ. ಸೊ ಹೀಗೆ ಹೋಗ್ತಾ ಆ್ಯಸ್ ಯೂಶ್ವಲಿ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಒಂದು ಕಾಫಿ ಬ್ರೇಕ್ ತೊಗೊಂಡು ಕಾಫಿ ಕುಡ್ಕೊಳ್ತಾ ಒಂದು ರಿಫ್ರೆಶ್ಮೆಂಟ್ ತೊಗೊಂಡು ಮೀಟಿಂಗಿಗೆ ಅಟೆಂಡ್ ಮಾಡಿದೆ. ಬ್ಯಾಂಗ್ಳೂರ್ ಚರ್ಚ್ ಸ್ಟ್ರೀಟಲ್ಲಿ ಸ್ಟಾರ್ಬಕ್ಕಲ್ಲಿ ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ತಕ್ಷಣ ನಾನು ಮೈಸೂರಿಗೆ ಹೊರಟೆ, ಬಿಕಾಸ್ ಐ ವಾಸ್ ರಿಯಲಿ ನಾಟ್ ವೆಲ್. ಹಾಗೆ ಬರ್ತಾ ಬ್ಯಾಂಗ್ಳೂರ್ ಟು ಮೈಸೂರು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು, ತುಂಬ ಅಂದರೆ ತುಂಬ ಮಳೆ ಇತ್ತು. ಹಾಗೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹಾಗೆ ಅದು ಇದು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ತುಂಬ ಲೇಟ್ ಆಗಿತ್ತು. ಹೀಗೆ ಚಿತ್ರಾನ್ನ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೋಗೋ ಅಷ್ಟರಲ್ಲಿ ಅಪ್ರಾಕ್ಸಿಮೇಟ್ಲಿ 12 o'clock ಆಗಿತ್ತು. ದಿಸ್ ಇಸ್ ದ ಡೇ ಹೆಕ್ಟಿಕ್ ವಿ ಹ್ಯಾವ್ ಆ್ಯಸ್ ಅನ್ ಎಂಟರ್ಪ್ರೆನ್ಯೂರ್. ನೋಡಿದ್ರಲ್ಲ ನೀವೇ.